shall pass on to coordination in plants. ಇಷ್ಟೋವರೆಗೂ ಅನಿಮಲ್ಸ್ ಅಲ್ಲಿ ಹೆಂಗೆ ನರ್ವಸ್ ಟಿಶ್ಯೂ ಕಾಸ್ ಆಕ್ಷನ್ ಹೆಂಗ್ ಮಾಡುತ್ತೆ, ಬ್ರೈನ್ ಎಲ್ಲ ಹೆಂಗೆ ಕನೆಕ್ಟ್ ಮಾಡುತ್ತೆ ಇನ್ಫಾರ್ಮೇಶನ್ ಅನ್ನ, ಅವುಗಳ ಫಂಕ್ಷನ್ ಏನು ಅಂತ ನೋಡಿದ್ವಿ ಅಲ್ವಾ. ದೆನ್ ಈ ಪ್ಲಾಂಟ್ಸ್ ಅಲ್ಲಿ ಯಾವುದೇ ತರ ಟಿಶ್ಯೂಸ್ ಏನು ಇಲ್ಲ. ದೆನ್ ಹೌ ಕ್ಯಾನ್ ದೀಸ್ ಪ್ಲಾಂಟ್ಸ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಟ್ ದ informations? So we discussed here coordination in plants. So in plants the movement can occurs in two types, that is growth independent movement and growth dependent movement. So the name it indicates independent, growth ಇಲ್ದೇನೆ ಮೂಮೆಂಟ್ ನ ತೋರಿಸುತ್ತೆ ಅಂತ ಹೇಳ್ಬಿಟ್ಟು. ಗ್ರೋತ್ ಡಿಪೆಂಡೆಂಟ್ ಅಂತಂದ್ರೆ ಗ್ರೋತ್ ಆಗ್ತಾ ಮೂಮೆಂಟ್ ನ ತೋರಿಸೋದು. ಸೊ ವಿ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ಗೆ ಚುಯಿ ಮುಯಿ ಅಂತಾರೆ. ಟಚ್ ಮಿ ನಾಟ್ ಪ್ಲಾಂಟ್ ಕೇಳಿದಿರಲ್ಲ, ಮುಟ್ಟಿದ್ರೆ ಮುನಿ ಅಂತ ಹೇಳ್ಬಿಟ್ಟು. ನಾವು ಅದನ್ನ ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಅದು ಮೂಮೆಂಟ್ ಅನ್ನ ತೋರಿಸುತ್ತೆ. ಹೆಂಗ್ ಮೂಮೆಂಟ್ ಅನ್ನ ತೋರಿಸುತ್ತೆ? ಜಸ್ಟ್ ಅದು ಲೀವ್ಸ್ ಗಳನ್ನ ಫೋಲ್ಡ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ಆಲ್ಸೋ ಎ ಮೂಮೆಂಟ್. ದೇರ್ ಇಸ್ ನೋ ಗ್ರೋತ್ ದೇರ್, ಅಲ್ಲೇನು ಗ್ರೋತ್ ಆಗ್ಲಿಲ್ಲ, ಆದ್ರೂ ಮೂಮೆಂಟ್ಸ್ ನ ತೋರಿಸ್ತು. ಅದಕ್ಕೆ ದಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅನ್ ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್. ಸೊ ದೆನ್ ಗ್ರೋತ್ ಡಿಪೆಂಡೆಂಟ್ ಮೂಮೆಂಟ್, ಹಂಗಾದ್ರೆ ಡಿಪೆಂಡೆಂಟ್ ಆಗಿದ್ರೆ ಹೆಂಗೆ ತೋರಿಸುತ್ತೆ ಅಂತಂದ್ರೆ, ಎವ್ರಿ ಡೇ ನಮ್ಗೆ ಪ್ಲಾಂಟ್ ಬೆಳೆಯೋದ್ ಗೊತ್ತಾಗುತ್ತೆ ಅಲ್ವಾ. ಅಂದ್ರೆ ದಪ್ಪ ಆಗೋದು, ಸೈಜ್ ಇನ್ಕ್ರೀಸ್ ಆಗೋದು, ಅಥವಾ ಉದ್ದ ಬೆಳೆಯೋದು, ಆ ತರ. ಸೊ ಗ್ರೋತ್ ಡಿಪೆಂಡೆಂಟ್ ಮೀನ್ಸ್ ಇಟ್ ರಿಲೇಟೆಡ್ಸ್ ಟು ಗ್ರೋತ್ ಆಗ್ತಾ ಆಗ್ತಾ ಅದ್ರ ಮೂಮೆಂಟ್ ಅನ್ನ ತೋರಿಸುತ್ತೆ. ಸೊ ದೀಸ್ ಆರ್ ದ ಟೂ ಟೈಪ್ಸ್ ಆಫ್ ಕೋಆರ್ಡಿನೇಷನ್ ಇನ್ plants. So then even in animals, so tissues they can connect the information. Then how does this happen in plants? ಈಗ ಗ್ರೋತ್ ಇಂಡಿಪೆಂಡೆಂಟ್ ಮೂಮೆಂಟ್ಸ್ ಅಂತ ಕೂಡ ಹೇಳ್ತಿದೀವಿ. ಹಂಗಾದ್ರೆ ಅದನ್ನ ಟಚ್ ಮಾಡಿದ ತಕ್ಷಣ ಫೋಲ್ಡ್ ಆಯ್ತಲ್ವಾ, ಅದ್ ಹೆಂಗೆ ಅದು ಆಕ್ಷನ್ ಅನ್ನ ತೋರಿಸ್ತು ಅಂತ. ಸೊ ಹಿಯರ್ ದೇರ್ ಇಸ್ ನೋ ಎನಿ ಮಸಲ್ಸ್ ಆರ್ ನಥಿಂಗ್ ಬಟ್. ಸೊ ಹೌ ಕ್ಯಾನ್ ಇಟ್ ಶೋಸ್ ಮೀನ್ಸ್ ದೀಸ್ ಪ್ಲಾಂಟ್ಸ್ ಆಲ್ಸೋ ಚೇಂಜಸ್ ದೇರ್ ಶೇಪ್. There is no special proteins in plants, but they can change their shape, the amount of water present in them. ಅವುಗಳಲ್ಲಿ ಎಷ್ಟು ಅಮೌಂಟ್ ಆಫ್ ವಾಟರ್ ಇದೆ ಅದ್ರ ಮೇಲೆ ಆ ಶೇಪ್ಸ್ ನ ಚೇಂಜ್ ಆಗೋದನ್ನ ತೋರಿಸುತ್ತೆ. ದಟ್ ಮೀನ್ಸ್ ವೆನ್ ವಾಟರ್ ಎಂಟರ್ಸ್ ಇನ್ ಟು ಇಟ್, ಇಟ್ ವಿಲ್ ಬಿ ಸ್ವೆಲ್. ದೆನ್ ವಾಟರ್ ಕಮ್ಸ್ ಔಟ್ ಆಫ್ ದ ಪ್ಲಾಂಟ್, ಇಟ್ ವಿಲ್ ಬಿ shrink. That means swelling and shrinkage that shows their changing the shape. So this happens in a growth independent movement. Then what about growth dependent movement? So we take an example of an tendrils. So ivaga nimge ee money plant, pea plant ಎಲ್ಲ so ಯಾವ್ದಾದ್ರು ಮರಕ್ಕೆ ಅಬ್ಬಿರೋ ತರ ನಮಗೆ ಕಾಣಿಸ್ತಾ ಇರುತ್ತೆ ಅಲ್ವಾ. So those tendrils. So if you take an example of an pea, those pea plant which is cling around the object, ಯಾವ್ದಾದ್ರು ಆಬ್ಜೆಕ್ಟ್ ಗೆ ಕ್ಲಿಂಗ್ ಆಗ್ತಾ ಇದ್ರೆ, ಸುತ್ಕೋತಾ ಇದ್ರೆ, the part of the tendril which do not at the support, that cannot be grow faster than what is away from the object. ಅಂದ್ರೆ ಇವಾಗ ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇದರಲ್ಲಿ ಹಿಂಗ್ ಟೆಂಡ್ರಿಲ್ ಸುತ್ಕೊಂಡು ಹೋಗ್ತಿದೆ ಅಂದ್ರೆ ಈ ಆಬ್ಜೆಕ್ಟ್ ಹತ್ರ ಇರುವಂತ ಪ್ಲಾಂಟ್ ಅಂದ್ರೆ ಈ ಟೆಂಡ್ರಿಲ್ಸ್ ಹಿಂಗೆ ಸುತ್ಕೊಂಡು ಹೋಗಿರುತ್ತಲ್ಲ, ಅದು ಚೆನ್ನಾಗಿ ಬೆಳೀತಾ ಇರುತ್ತೆ ಮೇಲ್ಗಡೆ ತುದಿ. ಆದ್ರೆ ಇಲ್ಲಿ ಆಬ್ಜೆಕ್ಟ್ಸ್ ಹತ್ರ ಇರುತ್ತಲ್ಲ, ಅದು ಸುತ್ಕೋತಾ ಇರುತ್ತೆ. ಅಂದ್ರೆ ಅದು ಫಾಸ್ಟ್ ಆಗಿ ಗ್ರೋತ್ ಆಗ್ತಿರಲ್ಲ, ಬರೀ ಟಿಪ್ಸ್ ನಿಮಗೆ ಗ್ರೋ ಆಗ್ತಾ ಇರೋದು ಕಾಣಿಸುತ್ತೆ. ಯಾಕೆ ಅಂದ್ರೆ ಇದು ಕ್ಲಿಂಗ್ ಆಗ್ತಿರುತ್ತೆ. ಸೊ ಆಬ್ಜೆಕ್ಟಿನ ಅರೌಂಡ್ ಆಗಿ ಸರ್ಕಲ್ ಆಗ್ತಾ ಇರುತ್ತೆ. ಸೊ ನಿಮಗೆ ಇದ್ರ ಬಗ್ಗೆ ಕ್ವಶನ್ ಕೇಳ್ತಾರೆ, ಹೌ ಆಕ್ಸಿನ್ ಪ್ರಮೋಟ್ ಟೆಂಡ್ರಿಲ್ಸ್ ಟು ಕ್ಲಿಂಗ್ ಅರೌಂಡ್ ದ ಆಬ್ಜೆಕ್ಟ್ ಅಂತ. ಹೌ axons promote tendrils to cling around the object. So when a pea plant which is come in contact with any object, so those which can come into the contact that cannot be grown faster than which is opposite to the object. That means the growth will be takes place in away from the object. So in near the object, those tendrils will be circle around the object. That means it shows like an clinging, ಅಂದ್ರೆ ಸುತ್ತಕೊಂಡಿರೋ ತರ ನಮಗೆ ಕಾಣಿಸುತ್ತೆ. So this will be happen in a growth dependent movement.
So then again this dependent movements can be explained by some other examples. That means how directional movements will be takes place. So we take an example of these definitions. Those are very important. So tropism, it indicates movement. Tropism means movement. Here phototropism, geotropism, chemotropism, hydrotropism and thigmotropism are present. First we go with a definition. Photo, it indicates light. That means movement of plant towards light. So every plants sunlight ಬೆಳೆದೇ ಬೆಳೆಯುತ್ತಲ್ವಾ. So those are examples of the phototropism. The movement of plant towards light, we call it as an phototropism. Geotropism means the movement of plants towards soil or gravity. Those geo means earth. Earth ಕಡೆಗೆ ಯಾವುದು ಬೆಳೆಯುತ್ತೋ ಅದನ್ನ ಜಿಯೋಟ್ರೋಪಿಸಂ ಅಂತ ಕರೀತಾರೆ. The movement of plant towards earth, we call it as an geotropism. Then chemotropism, the same definition, the movement of plant towards chemicals. For example, the movement of pollen grains into the ovule, that we consider as an example of chemotropism. Then hydrotropism, the movement of plant towards water, that is called as an hydrotropism. Thigmotropism means the movement of plants towards touch. Just touch ಮಾಡಿದ್ರೆ ಅದು movement ಅನ್ನು ತೋರಿಸು. So those we considered as an thigmotropism. So simply I write a diagram here to explain phototropism. That means phototropism has positive phototropism and negative phototropism. Here see, these are roots, these are shoots. Always roots are grown towards the soil only and shoots are towards the light, right? So why we call it as an positively phototropism means shoot which move towards the light, we consider it as an phototropism. Positive phototropism. Then what is negative phototropism? So opposite. The roots are always moved towards the soil. That is an opposite for light. So that is negatively phototropism. And we have positive geotropism and also negative geotropism. We take an example of root. See, root always move towards the earth. That is positive geotropic. And shoots, they can move towards the light. That is negative geotropic. So this is an opposite of phototropism and geotropism. Sometimes they ask to identify the positive geotropism, negative geotropism, or give examples for positively phototropic and negatively phototropic. So this is about the growth independent movement and growth dependent movement. And next we shall pass on to very important topic, that is plant hormones.